ಇನ್ಮೇಲೆ ಕಸನ ಬಿಸಾಕಲ್ಲ. ಯಾಕೆ ಅಳಿಯಂದಿರೆ, ನೀವು ತಿಂದು ಬಿಸಾಕಿದ ಕಸ ಬಿಸಾಕಕ್ಕೆ ನಿಮ್ಗೆ 200 ರೂಪಾಯಿ ಕೊಡ್ಬೇಕಾ? 200 ರೂಪಾಯಿ ಇಲ್ಲ ರಂಗತ್ತೆ, 2,000 ರೂಪಾಯಿ ಕೊಟ್ರು ನಾವು ಕಸ ಬಿಸಾಕಕ್ ಹೋಗಲ್ಲ. ಯಾಕಪ್ಪ, ಹಳ್ಳಿಯಲ್ಲಿದ್ದಾಗ 30 ಕುಲಿ ಮೈಗಳನ್ನ ಉಜ್ಜಿ ಉಜ್ಜಿ ತೊಳಿತಾ ಇದ್ದೆ. ತಗೊಂಡು ಹೋಗಿ ಧೂಳ ಬಿಸಾಕ್ಬಿಟ್ಟು ಬರ್ತಾ ಇದ್ದೆ. ಜಟ್ಟಿ ಥಲ ಹಟ್ಟಿನ ಕ್ಲೀನಾಗಿ ತೊಳಿತಿದ್ದಲ್ಲ, ಎಲ್ಲ ಮಲ್ತಿ ಬಿಟ್ಯಾ? ಅದೆಲ್ಲ ಹಳ್ಳಿಲ್ ಮಾಡೋ ಕೆಲಸ. ಹಳ್ಳಿಲ್ ಮಾಡೋ ಕೆಲಸ ಸಿಟಿಲ್ ಮಾಡಿದ್ರೆ ಜನ ಮಕ್ ಹೋಗಿತಾರ. ಏನಾಯ್ತು? ಕಸ ಬಿಸಾಕಣ ಅಂತ ಗಾಡಿ ಹತ್ರ ಹೋದ್ರೆ ಆ ಡ್ರೈವರು ಏನ್ ಸರ್ ಹಸಿ ಕಸ ಒಣ ಕಸನ ಬೇರೆ ಬೇರೆ ಮಾಡಿದ್ರ ಅಂತ ಕೇಳ್ದ. ನಮಗೆ ಗೊತ್ತಿಲ್ಲ, ನಾವು ಮಾಡಿಲ್ಲ ಅಂತ ಹೇಳಿದ್ವಿ. ಇನ್ನೊಂದು ಸಲ ಈ ತರ ಕೆಲಸ ಏನಾದ್ರು ಮಾಡಿದ್ರೆ ಕಸದ ರಾಶಿ ನಿಮ್ಮನ್ನ ತುಂಬಿಡ್ತೀನಿ ಅಂತಂದ. ನಾನು ಯಾರು ನಾನು ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ ಮೈಸೂರು ವಿಠ್ಠಲ ಮೂರ್ತಿ ಎಮ್ಮೆ ಮಹಾರಾಜನ್ ತರ ಮೆರಿಬೇಕಾದ ನಾನು ಹಸಿ ಕಸ ಒಣ ಕಸ ಅಂತ ಬೇರೆ ಬೇರೆ ಮಾಡ್ಕೊಂಡು ಕೂತ್ಕೊಂಡೇನ್ರಿ. ಆ ತರ ವಿಲೇವಾರಿ ಮಾಡಿಸ್ಲೇಬೇಕು ಅನ್ನೋ ಹಾಗಿದ್ರೆ ಇದಾಳಲ್ಲ ಮನೆ ಕೆಲಸದವಳು, ಅವಳ ಹತ್ರ ಮಾಡಿಸ್ರಿ. ನಾನು ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ, ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೇನೆ ಮುಸ್ರೆ ತಿಕ್ಕೊಂಡು ತಪ್ಪುತ್ತೇನೆ. ಬೆಳಗಾದ ತಕ್ಷಣ ಸೊಂಟನ ಆ ಕಡೆ ಈ ಕಡೆ ಅಲ್ಲಾಡ್ಕೊಂಡು ನಿಂತ್ಕೊಂಡ್ಬಿಡ್ತಲ್ಲ, ಅದ್ರ ಬದಲು ಹಸಿ ಕಸ ಒಣ ಕಸನ ಬೇರೆ ಬೇರೆ ಮಾಡೋದಕ್ಕೆ ಏನಾಗಿದೆ ನಿನಗೆ ದೊಡ್ಡ ರೋಗ? ಕಸ ಗುಡಿಸಿ ಡಬ್ಬಕ್ ತುಂಬದು ಅಲ್ದೆ ಅದ್ರಲ್ಲಿ ಹಸಿ ಕಸ ಒಣಗಿರೋ ಕಸನ ಬೇರೆ ಬೇರೆ ಮಾಡ್ತಾ ಕೂತ್ಕೊಂಡ್ರೆ ನಿಮಗ್ ಬೇಸಾಕಕ್ಕೆ ನಿಮ್ ತಾತ ಬರ್ತಾನ. ಯಾರ ತಾತನ ಬಗ್ಗೆ ಮಾತಾಡ್ತಾ ಇದೀಯ ನೀನು? ನನಗೆ ಬರ್ತಾರೋ ಕೋಪಕ್ಕೆ ಈ ಡಬ್ಬದಲ್ಲಿರೋ ಕಸನೆಲ್ಲ ತೆಗೆದು ತಲೆ ಮೇಲೆ ತುಂಬಿಡ್ತೀನಿ. ನಾನೇ ಬೇರೆ ಬೇರೆ ಮಾಡ್ತೀನಿ. ಅಮ್ಮ, ಗಂಡುಗಲಿ ವಂಶದ ಹಿರಿ ತಲೆಯಾಗಿ ನೀನ್ ಕಸನ್ ಬೇರೆ ಬೇರೆ ಮಾಡ್ತೀಯಾ? ಇನ್ನೇನಮ್ಮ ಮಾಡೋದು, ಕಸನು ಬೇರೆ ಬೇರೆ ಮಾಡ್ತೀನಿ, ಆ ದಂಡ ಪಿಂಡಿಗಳನ್ನು ಬೇರೆ ಬೇರೆ ಮಾಡ್ತೀನಿ. ಕಸ 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 ಎವ್ರಿವೇರ್ ಕಸ. ಕಸ ನೆಲದಲ್ಲಿ ಬೇರ್ ಬಿಟ್ಟು ದೊಡ್ಡಾಲತ್ ಬರೋ ತರ ಬೆಳೀತಾ ಇದೆ. ನಾವು ಮಹಿಳೆಯರೆಲ್ಲ ಸೇರ್ಕೊಂಡು ಕಸ ಕ್ಲಿಯರೆನ್ಸ್ ಅನ್ನೋ ಚಳವಳಿ ಮಾಡಿದ್ರೆ ಹೇಗೆ? ಕರೆಕ್ಟ್ ಜಾಜಿ ಅವರೇ, ಮತ್ತೆ ಬೆಂಗಳೂರನ್ನ ಗಾರ್ಡನ್ ಸಿಟಿ ಮಾಡ್ಬೇಕು. ಹೌದು, ನಮ್ದು ಗಾರ್ಬೇಜ್ ಸಿಟಿ ಅಂತ ಅಮೆರಿಕದಲ್ಲಿರೋ ಜನಗಳು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಯು ಡೋಂಟ್ ವರಿ, ನಾವು ಸ್ಟ್ರೈಕ್ ಮಾಡೋಣ. ಅಮೆರಿಕದ ವಿರುದ್ಧನಾ? ಅಲ್ಲ, ಕಸದ ಬಗ್ಗೆ. ಅದೇ ಹೇಗೆ? ನಾನು ಒಂದೇ ಒಂದು ಫೋನ್ ಮಾಡಿದ್ರೆ ಈ ಟಿವಿ ಟೆನವರು ಕ್ಯಾಮ್ರಾ ಸಮೇತ ಓಡ್ ಬರ್ತಾರೆ. ಅವ್ರ ಮುಂದೆ ನಾವು ಬ್ಯಾಂಗ್ಳೂರು ಗಾರ್ಬೇಜ್ ಸಿಟಿ ಅಲ್ಲ ಗಾರ್ಡನ್ ಸಿಟಿ ಅಂತ ಹೇಳೋಣ. ಕಸ ಮಾಯ ರಸ ಆಯ ಅನ್ನೋ ಪ್ರೋಗ್ರಾಮ್ ಮಾಡೋಣ. ನನ್ನ ಕಸದ ಮೇಲೆ ತಳ್ತೇನೆ. ಅಕ್ಕ, ನಂಗೆ ಗೊತ್ತಾಗ್ಲಿಲ್ಲ ಅಕ್ಕ, ಕಸ ಹಾಕೊಂಬಂತ ಅದನ್ನ ಬಂದು ಹೊಂದ್ಬಿಟ್ಟೆ. ಕಸ ಹಿಡಿಯಕ್ಕೆ ಅಂತ ಬಂದು ನನ್ನ ತಳ್ದೇನೆ. ಎಷ್ಟ ಕೊಬ್ಬ ನಿನ್ಗೆ? ನಾನು ಯಾರು ಅಂತ ಗೊತ್ತೇನೆ? ಸಮಾಜ ಸೇವಕಿ ಜಾಜಿ ಚಮ್ಮಲ್ದೇನೆ. ನೀನು ಏನ್ ಮಾಡ್ತೀನಿ ಗೊತ್ತೇನೆ? ನನ್ನ ಸೊಸೆ ಮೇಲೆ ಯಾರಮ್ಮ ಕಸ ಹಾಕಿದ್ದು? ಎಲ್ಲ ಭಾಷಣ ಮಾಡಕ್ ಹೋಗಿರ್ತಾರೆ, ಅದನ್ನ ಕೇಳಲಾರ ಜನ ಕಸ ನೆಸ್ದು ಕಳ್ಸಿರ್ತಾರೆ. ಇಲ್ಲ, ಹಾಗಾಗ್ಲಿಲ್ಲ. ಮತ್ತೆ ಹೇಗಾಯ್ತು? ಅವ್ಳು ಯಾವಳ ಕಸ ಆಯೋಳ್ ಬಂದು ಜಾಜಿಗೆ ಡಿಕ್ಕಿ ಹೊಡೆದ್ಲು. ಈ ಜಾಜಿ ಕಸದ ರಾಶಿ ಮೇಲೆನೆ ಬಿದ್ದೋಗ್ಬಿಟ್ಲು. ಆ ಕಸದ ತಿಪ್ಪೆ ಹತ್ರ ಇವಳು ಯಾಕಮ್ಮ ಹೋಗ್ಬೇಕಾಗಿತ್ತು? ಅದು ಸಿಟಿಯಿಂದ ಕಸನ ಆಚೆ ಹಾಕೋದು ಹೇಗೆ ಅಂತ ಪ್ಲಾನ್ ಮಾಡ್ತಾ ಇದ್ರು. ಅಷ್ಟಲ್ಲಿ ಇವ್ರೇ ಕಸದಲ್ಲಿ ಬಿದ್ದೋಗ್ಬಿಟ್ರು. ಪದ್ಮಿನಿ ರಂಗಮ್ಮನವ್ರೆ, ಏನೋ ಸ್ವಲ್ಪ ಮಾತುಕತೆ ಆಡೋದಿದೆ, ತಾವು ಒಳಗಡೆ ಹೋಗಿರ್ರಿ. ನಾನು ಹೇಳ್ತೀನಿ, ಅದು ಏನ್ ಮಾತಾಡ್ತೀಯ? ಮಾತಾಡೋ ದೇವತರನ್ನ ನಮ್ಮ ಕಣ್ಣು ಎದುರಿಗೆ ಬಿಟ್ರೆ ಪಾಪ ಕೊಡೋದಕ್ಕೆ ಅವ್ರಿಗೂ ಮುಜುಗರ, ತಗೊಳ್ಳೋದಕ್ಕೆ ನನಗೂ ಮುಜುಗರ. ಅಂದ್ರೆ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಕೊಡ್ತಗೊಳ್ಳೋ ಇರ್ತವೆ, ಅದ್ರ ಬಗ್ಗೆ ಮಾತಾಡಬೇಕು. ತಾವು ಒಳಗಡೆ ಹೋಗಿದೆ ಪಾಸ್ ಆಗುತ್ತೆ ಅಂತ ಕೂತ್ಕೊಂಡ್ರೆ ಅದಕ್ಕೂ ಕುಲ್ಲ ಹಾಕ್ಬೇಕೇನು? ಅದು ಏನು ಮಾತಾಡ್ತೀಯೋ ಮಾತಾಡ್ತೀವಿ. ಅದು ಪದ್ಮಿನಿ. ನೀನು ಮನೆಗೆ ಎಷ್ಟು ಬಂದಿದ್ದಾರೆ? ಕಾಫಿನೋ ಜ್ಯೂಸೋ ತಂದ್ಕೊಂಡು ನೋಡಿ. ಇವತ್ತೊಂದೇ ಕೆಲಸ ನೀವೇ ಮಾಡ್ಬಿಡಿ ಯಜಮಾನ್ರೆ. ಬ್ಯಾಂಡೇಜ್ ಬಿಟ್ಬಿಟ್ಟು ಎರಡೆರಡು ಕೈಲಿ ಮಕ್ ಕೊಡ್ಬಿಡ್ತೀನಿ. ಮನೆ ಯಜಮಾನ ನಾನು, ಯಾರ್ಯಾರು ಯಾವ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಬೇಕು. ಹೋಗಿ ನೀವು ಒಳಗಡೆ. ಪದ್ಮಿನಿ ಪಾಂಡ್ರಂಗ್ ಅವರೇ, ಪಕ್ಕದಲ್ಲಿ ನಾನು ಇದ್ದೀನಿ. ನೀವು ಬಿಡ್ರಿ, ಬೇಡ ಅಂದ್ರೆ ಮಕ್ಳ ಕೆಲಸ ಬರೋ ಗೊಗ್ಗ ಥರ ಯಾವಾಗಲೂ ಯಾರ್ದಾದ್ರೂ ಹಿಂದಿದ್ದೇ ಇರ್ತೀರ. ಅವ್ರೆ, ನಿಮ್ ಕೈ ಇನ್ನೂ ಸರಿ ಹೋಗ್ಲಿಲ್ವಾ? ಹೆಂಗ್ ಸರಿ ಹೋಗುತ್ತೆ? ಹೆಂಗ್ರಿ ಸರಿ ಹೋಗ್ಬಿಡುತ್ತೆ? ಅಲ್ಲ, ಬಂದು ಡಿಕ್ಕಿ ಕೊಟ್ಟವ್ರು ಏನೋ ಅಂತಿಂತವ್ರ ಕಟ್ಕೊಂಡಿರೋ ಎಂಡ್ರು. ಇದು ವಾಸಿ ಆಗೋದಕ್ಕೆ ನನಗೆ ಯಾಕೋ ಈಗೀಗ ಒಂದು ಯುಗನೇ ಆಗ್ಬಿಡುತ್ತೇನೋ ಅಂತ ಇದೆ. ನನಗೆ ಗೊತ್ತಿರೋರ
ಒಬ್ರು ಇದಾರೆ, ಅವ್ರ ಹತ್ರ ನೀವು ಬಂದ್ರೆ ಕೋಳಿ ಮೊಟ್ಟೆ ಪಟ್ಟ ಹಾಕಿ ನಿಮ್ ಕೈನ ಒಂದೇ ದಿನದಲ್ಲಿ ರಿಪೇರಿ ಮಾಡ್ಬಿಡ್ತಾರೆ. ಕಂಡ್ಕಂಡ ಮದ್ದುಗಳನ್ನು ಹೇಳ್ತಾ ಇರ್ತಾರೆ, ಹಂಗಂತ ನಾವು ಅವನ್ನೆಲ್ಲ ತಗೊಳ್ಳೋದಕ್ಕೆ ಹೋಗ್ಬಾರ್ದು. ಅದು ನೋಡೋ ಪದ್ಮಿನಿ, ಈಗ ನಾವು ಮಾವಿನನ್ನು ಬೇಗ ಬೇಗ ತಿಂದ್ಬಿಡ್ಬೇಕು ಅನ್ನೋ ಆಸೆಗೋಸ್ಕರ ಮಾವಿನ ಗಿಡ ಸಸಿಯಾಗಿದ್ದಾಗಲೇ ಒಂದು 20 ಬಿಂದಿಗೆ ನೀರು ಹಾಕ್ಬಿಟ್ರೆ ಸಸಿ ಏನಾಗುತ್ತೆ, ಕೊಚ್ಕೊಂಡು ಹೋಗ್ಬಿಡುತ್ತೆ. ಮುರಿದಿರೋ ಕೈ ಕಾಗೆ ಏನಾಗಿದೆ ದೊಡ್ಡ ರೋಗ. ಬನ್ನಿ ಒಂದೆರಡು ಸ್ಟೆಪ್ ಹಾಕ್ಬಿಡೋಣ. ಅಭಿ, ಮಹಿಳಾ ಸಂಘದವ್ರ ಮನೆಗೆ ಬಂದ್ಬಿಟ್ರೆ ನಿಮಗೆ ಎಲ್ಲಿಲ್ಲದ ಎನರ್ಜಿ ಬಂದ್ಬಿಡ್ತಲ್ಲ. ಅದು ಹಂಗಲ್ಲ. ಅಯ್ಯೋ ಶಿವನೇ, ಎಲ್ಲಿ ಹೋಗ್ತಾ ಪ್ಯಾಂಟ್ ಹಾಕೊಂಡೋಗಿದ್ರೆ ಬರ್ತಾ ಲುಂಗಿ ಉಟ್ಕೊಂಡ್ಬಿಟ್ಟಿದ್ರೆ. ರಮೇಶ್, ಅದು ಯಾವಳ ಕಸ ಬಂದು ನಂಗೆ ಡಿಕ್ಕಿ ಹೊಡೆದ್ಲು. ನಾನು ಕಸದ ಮೇಲೆ ಬಿದ್ದೆ. ನನ್ನ ಡ್ರೆಸ್ ಎಲ್ಲ ಕೊಳೆ ಆಯ್ತು, ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ದಿಸ್ ಇಸ್ ನಾಟ್ ಅ ಲುಂಗಿ, ದಿಸ್ ಇಸ್ ರ್ಯಾಪರ್. ಹಂಗ ನಾನೆಲ್ಲೋ ಕಸ ಅವಳು ಗಂಡ ಇದನ್ನಲ್ಲ ಅವ್ನು ಲುಂಗಿನ ಬಿಚ್ಕೊಂಡ್ಬಿಟ್ರೇನೋ ಅನ್ಕೊಂಡೆ. ನನ್ನ ಎಡಕೈಗೆ ಒಂದ್ ಗತಿ ಕಾಣಿಸಿದ್ಯಾ, ಬಲಕೈಗೆ ಒಂದ್ ಗತಿ ಕಾಣಿಸ್ಬಿಟ್ಟು ತಣ್ಣಗೆ ಎದ್ಬಿಡು. ಯಾರ್ರಿ ನೀವು? ಕಾಸಾಯ ಚಂದ್ರಿ ಅಂತ ಅಲ್ಕಣಯ್ಯ. ನಾನು ಈ ಅಮ್ಮ ಗೊತ್ತಿಲ್ಲದ ಡಿಕ್ಕಿ ಹೊಡೆದಿದ್ಕೆ ಈ ಅಮ್ಮ ನನ್ನ ಎಡಕೈನ ಮುರಿದ್ಬಿಡದ. ನೋಡಿಮ್ಮ, ನೀವು ಅವ್ರಿಗೆ ಡಿಕ್ಕಿ ಹೊಡೆದ್ರೆ ಅನ್ನೋ ಕಾರಣಕ್ಕೆ ನಿಮ್ಮ ಎಡಗೈ ಮುರಿದಾಕವ್ರೆ. ನಾನೇನು ಮಾಡಿಲ್ಲಮ್ಮ, ನನ್ನ ಪಾಡಿ ನಾನು ಅರಾಚುವ ಅಂತ ಕೂತಿದ್ದೆ, ಬಂದು ಡಿಕ್ಕಿ ಕೊಟ್ಟು ಎಡಗೈ ಮುರಿದಾಕ್ಬಿಟ್ರು. ಜಾಚೆ ಬಂದಿನಿ, ನಿಮಗೂ ಮತ್ತು ಕಂಡವರ ಎಡಗೈಗೂ ಆಗ್ಬರಲ್ಲ ಅನ್ಸುತ್ತೆ. ಸ್ವಲ್ಪ ಹುಷಾರಾಗಿದ್ದು ಬಿಡ್ರಿ. ಅಭಿ, ಡೋಂಟ್ ಟಾಕ್ ರಮೇಶ್. ಇವಳು ನಂಗೆ ಡಿಕ್ಕಿ ಹೊಡೆದು ಕಸದ ಮೇಲೆ ಬೀಳ್ಸಿದ್ಲು, ಅದಕ್ಕೆ ಹೀಗೆ ಮಾಡಿದೆ. ಈಗ ನನ್ನ ಎಡಕೈನ ಯಾರಮ್ಮ ರಿಪೇರಿ ಮಾಡಿಸ್ತಾರೆ? 100-500 ಕೊಡ್ತೀನಿ, ತಗೊಂಡು ಹೋಗ್ತಾ ಇರೋ. ಯಾವಳಿಗೆ ಬೇಕು ನೀನ್ 100-200? ನೋಡು, ನನ್ಗೆ ನ್ಯಾಯ ಬೇಕು. ಇನ್ನ 1 ತಿಂಗಳು ನನ್ ಕಸ ಹಾಕಿಲ್ಲ. ನನ್ಗೇನಾದ್ರೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಕಸಕ್ಕೊಂದ್ ಗತಿ ಆಯ್ತದ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿನ್ಗಂತೂ ಒಂದ್ ಗತಿ ಕಾಣಿಸ್ಬಿಡ್ತೀನಿ. ನೀವೇನಾ ಗಂಡಗಲಿ ವಂಶದವ್ರು? ಹೌದು, ನಾನು ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ ವಿಠಲ್ ಮೂರ್ತಿ ಎಮ್ಮೆ. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ ಪದ್ದು ಅಲಿಯಾಸ್ ಪದ್ಮನಾಭ. ಏನೋ ನೀನು ನಾವಿಬ್ರು ಇಲ್ದಿರೋ ಟೈಮಲ್ಲಿ ಮನೆಗೆ ಹೋಗಿ ಕಿರಿಕ್ ಮಾಡಿದಂತೆ ಹೆಂಗಿದೆ ಮೈಗೆ? ಯಾಕಲ್ಲೇ ಸುಮ್ನೆ ನಿಂತ್ಕೊಂಡ್ರೆ ಸರಿ. ಆ ಎಮ್ಮ ಇದಳಲ್ಲ ಮಿಟಕ್ಲಾಡಿ. ನಮ್ಮ ಜಾಜತ್ಯ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಏನ ಮಾಡ್ತೀಯಾ? ಎಪ್ಪಗ್ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಷ್ಟೇ ಒಂದ್ ಗುದ್ಬಿಡ್ತೇನೆ. ಆ ಎಮ್ಮ ನನ್ ಕೈನ ಹಿಂಗೆಲ್ಲ ಮುರಿಬೋದಲ್ಲ. ಇವಾಗ ಇದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಟಿವಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ನಿಮ್ ಮನೆ ಮಾನ ಮರ್ಯಾದಿನಲ್ಲ ಜನ ಕಸನ ಬೀದಿಗೆ ಚೆಲ್ತಾರಲ್ಲ, ಹಂಗ್ ಚೆಲ್ಬಿಡ್ತೀನಿ. ನೋಡಮ್ಮ, ಆ ತರ ಎಲ್ಲ ಮಾಡಕ್ ಹೋಗ್ಬೇಡ. ಮಸಾಲೆ ದೋಸೆಗೆ ಅಂತ ಇಸ್ಕೊಂಡಿರೋ 200 ರೂಪಾಯಿ ಇದೆ, ಇದನ್ನ ಇಸ್ಕೊಂಡು ಕೇಸ್ ಇಲ್ಲೇ ಮುಚ್ಚಾಕ್ಬಿಡು. ಯಾವಳಗ್ಲ ಬೇಕೋ ನೀನ್ 200 ರೂಪಾಯಿ? ನನಗ್ ಬೇಕಾಗಿರೋದು ನ್ಯಾಯ. ನೋಡಮ್ಮ, ನಮ್ಮ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಎಡಗೈ ಬಲ್ಗೈ ಅಲ್ಲಿ ಬರ್ತಾ ಇದೆ. ನೀ ಅವ್ರ ಹತ್ರ ನಿನ್ ದುಃಖನೆಲ್ಲ ತೋಳ್ಕೊ. ಆ ಮುಖನ ಏನಕ್ಕೂ ಪ್ರಯೋಜನ ಇಲ್ಲ. ಹುಳಿ ಇಲ್ಲ, ಉಪ್ಪಿಲ್ಲ. ನಿನಗೇನ್ ಗೊತ್ತು? ಮುಖ ನೋಡಿದ್ರೆ ಗೊತ್ತಾಗಲ್ವಾ? ದಾತ್ಲೈ ಪ್ರಯತ್ನ. ನೋಡಮ್ಮ, ನಿನಗಾಗಿರೋ ಅನ್ಯಾಯನ ಅವನ ಹತ್ರ ಹೇಳ್ಕೊ. ನಿನಗೆ ಎಷ್ಟು ಬೇಕೋ ಅಷ್ಟು ಅವನ ಹತ್ರ ಪೀಕಿಸ್ಕೊ. ಬರಲ್ಲ ಬಿಟ್ಲಾ? ನಿಂತ್ಕೊಳಯ್ಯ, ಏನ್ ಸೀದಾ ಹೊಟ್ಬಿಟ್ಟೆ ನೀನ? ಅಲ್ಲಯ್ಯ, ನಿನ್ ಹೆಂಡ್ರು ನನ್ ಕೈನ ಹಿಂಗ್ ಮುಟ್ ಕುಡ್ಸೋಳಲ್ಲ, ನಮ್ಮಂತ ಬಡವ್ರ ಕಷ್ಟ ಯಾರು ಕೇಳೋರೇ ಇಲ್ವಾ? ಅದು ನೋಡಿ, ನೀವು ನಾನು ಹೇಳ್ದಾಗ ಕೇಳೋ ಆಗಿದ್ರೆ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ. ಅದೇನ್ ಹೇಳಿ. ನಮ್ಮ ಮನೆಗೆ ಬಂದು ನೀವು ಸೇರ್ಕೊಳ್ಳಿ, ಮುಂದಿಂದ ನಾನು ನೋಡ್ಕೊತೀನಿ. ಅಲ್ಲಯ್ಯ, ನೀ ನೋಡಿದ್ರೆ ಎಷ್ಟು ಒಳ್ಳೆ ಮನುಷ್ಯ. ಅಲ್ಲಯ್ಯ, ನಿನ್ಗ ಹೆಂಗ್ ಗಂಟ್ ಬಿದ್ಲು ಅಂತ? ಅವಳೇನು ಗಂಟು ಬೀಳಲಿಲ್ಲ, ನಮ್ಮ ತಂದೆಯವರೇ ಗಂಟು ಬೀಳಿಸ್ಬಿಟ್ರು. ಅಯ್ಯೋ ಪಾಪ. ಅಂತವಳು ಸಿಗೋ ಬದಲು ನಿಮ್ಮಂಥವ್ರು ನನಗೆ ಹೆಂಡತಿಯಾಗಿ ಸಿಕ್ಬಿಟ್ಟಿದ್ರೆ ಇಷ್ಟಕ್ಕಾಗಲೇ ಒಂದು 4 ಮಕ್ಕಳು ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತಲ್ವಾ? ಜಾಜೇಕ, ನೀನ್ ಹೇಳೋದು ಕೇಳೋದು ಏನೂ ಇಲ್ಲ. ನನ್ ಕೈ ಸರಿ ಹೋಗೋವರೆಗೂ ನಾನು ಇಲ್ಲೇ ಇರ್ತೀನಿ. ಅಲ್ಲಿವರೆಗೂ ನೀವು ನನ್ ಬದಲಾಗಿ ಕಸ ಹಾಯ್ಬೇಕು. ನಾನು ಕಸ ಹಾಯ್ಬೇಕಾ? ಸುಮ್ಮನೆ ಒಪ್ಕೊಂಡ್ಬಿಡ್ರಿ. ಅಪ್ಪಿ ತಪ್ಪಿ ನೀವೇನಾದ್ರೂ ಇದಕ್ಕೆ ಕಿರಿಕ ಮಾಡಿದ್ರು ಅವಳು ಸುಮ್ಮನೆ ಬಿಡ್ತಾಳ. ಹೋಗಿ TV 10 ಅವ್ರಿಗೆ ಹೇಳ್ತಾಳೆ ಆ ವಿಚಾರ. ನನ್ನ ರಾಜೇಶ್ವರಿಗೆ ಏನಂದ್ರಿ? ಅಲ್ಲ, ನಮ್ಮೆಲ್ಲರೂ ರಾಜೇಶ್ವರಿಗೆ ಗೊತ್ತಾಗುತ್ತೆ. ಅವರು ಮಹಿಳಾ ಸಮಾಜದಲ್ಲಿ ನಿಮ್ಮ ಜನ್ಮ ರಜೆ ಹಾಳಾಡ್ಬಿಡ್ತಾರೆ. ಸರಿ ಸರಿ, ನಾನು ನಿನ್ ಪರವಾಗಿ ಕಸ ಆಯ್ತೀನಿ. ಅಷ್ಟೇ ಅಲ್ಲ, ಕಸ ಮಾರಿ ದುಡ್ಡನ್ನ ನೀವು ನನ್ ಕೈಗೆ ತಂದು ಕೊಡ್ಬೇಕು. ಈಗ ನಿಮಗೆ ಕಾದಿದೆ. ಯಾರಮ್ಮಿ ನೀನು? ಏನು ನಮ್ಮ ತಿಪ್ಪೆಗೆ ಕೈ ಹಾಕ್ಬಿಡ್ತೀಯಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಇದು ನಿಮ್ ತಿಪ್ಪೆ ಅಂತ ಹೆಸರು ಹಾಕಿದ್ಯಾ? ನೋಡಮ್ಮೆ, ಹೆಸರು ಹಾಕಿದ್ಯೋ ಬಿಟ್ಟಿದ್ಯೋ ನನ್ಗೆ ಅದೆಲ್ಲ ಗೊತ್ತಿಲ್ಲ. ಈ ಏರಿಯಾದಲ್ಲಿ ಎಷ್ಟು ತಿಪ್ಪೆಗಳಿದೆಯೋ ಅವೆಲ್ಲ ನನಗೆ ಸಂಬಂಧಪಟ್ಟಿತ್ತು. ಸುಮ್ಮನೆ ತೆಪ್ಪ ಹೋಗ. ಈ ದಾದನ್ಗೆ ಒಗ್ಗಲ್ಲೇ
ಇನ್ನು ಮದುವೆ ಆಗಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಇಷ್ಟೊಂದು ಕೋಪ. ಆಲ್ರೆಡಿ ಮ್ಯಾರೇಜ್ ಆಗಿದೆ. ಸುಮ್ಮನೆ ಕತ್ತಲ್ಲಿ ತಾಳಿನೇ ಕಾಣಿಸ್ತಾ ಇಲ್ಲ. ನೋಡ, ಪಕ್ಕದಲ್ಲಿ ಇಲ್ಲೇ ದೇವಸ್ಥಾನ ಇದೆ, ನನ್ನ ಜೊತೆ ಬಾ, ಗಂಟೆ ಬಾರಿಸಿ ತಾಳಿ ಕಟ್ಬಿಡ್ತೀನಿ. ಬಾ ಹೋಗು, ಬಾ ಬಾ ಮಿಲಿನ. ನಮಸ್ಕಾರ ಟೈಗರ್ ಪ್ರಭಕರಣ. ನೋಡು, ಈ ಕಸ ಏನ್ ಬಂದು ನನ್ನ ಮ್ಯಾರೇಜ್ ಆಗು ಅಂತ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ. ಓ ನಮಸ್ಕಾರ ಸುದೀಪಣ್ಣ. ನೋಡೋ, ನಮ್ಮ ಜಾಜಕ ತಂಟೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ನನ್ನ ಸಾಮಾನ್ಯ ನಿಮಗಿನ್ನು ಗೊತ್ತಿಲ್ಲ ಕಂಡ್ರು. ಯಾರಾದ್ರೂ ನನ್ನ ದಾರಿಗೆ ಅಡ್ಡ ಬಂದ್ರೆ ಹಂಗೆ ಚೂರಿ ಹಾಕ್ಬಿಡ್ತೀನಿ. ನಾಳೆ ಬರ್ತೀನಿ, ನಾಳೆ ಬರ್ತೀನಿ. ನಿನ್ನ ನನ್ನ ಮದುವೆ ಆಗ್ಬೇಕು ಅಂದ್ರೆ ಆಗ್ಬೇಕು. ಇಲ್ಲಾಂದ್ರೆ ನಾನು ಮನಸ್ಸಿನಾಗಿರಲ್ಲ. ನಾಳೆ ಟೈಮಿನೇ ಯೋಚನೆ ಮಾಡಮಿ, ಯೋಚನೆ ಮಾಡ್ಬೇಕು ಅಷ್ಟೇ. ನಾಳೆನೆ ಬಂದು ಇದೇ ರೀತಿ ಟಾರ್ಚರ್ ಕೊಟ್ರೆ ಏನ್ರ ಮಾಡೋದು? ಜಾಜಿ ಅವರೇ, ನೀವೇನು ಯೋಚನೆ ಮಾಡ್ಬಿಡಿ. ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡಿ. ನಾಳೆಯಿಂದ ನಾವು ನಿಮ್ ಜೊತೆ ಬಂದು ಕಸ ಆಯ್ತೀವಿ. ನೋಡಿದ್ರೇನ್ರಿ ಗೊಗ್ಗಪ್ಪಜ್ಜವರೇ, ನಿಮ್ಮ ಸ್ನೇಹಿತ ಜಾಜಿ ಜಂಬಲ್ದನಿಗೆ ಅದು ಎಂತಹ ಪರಿಸ್ಥಿತಿ ಬಂದು ಒದಗಿದೆ ಅಂತ. ಅಯ್ಯೋ, ಚಿಕ್ಕ ವಿಷಯನ ಅವರೇ ತಾನೇ ದೊಡ್ಡದ್ ಮಾಡಿದ್ದು. ಅನ್ಭವಿಸ್ಲಿ ಬಿಡ್ರಿ. ಅಲ್ಲ ಕಣ್ರಿ ಪತ್ನಿ, ಮನೆಯಲ್ಲಿ ಗಂಡನಿಗೆ ರೋಪ್ ಹಾಕ್ದಂಗೆ ಬೀದಿನಲ್ಲಿ ಕೊಂಡ್ಕೊಂಡವ್ರಿಗೆ ರೋಪ್ ಹಾಕ್ಬಿಟ್ರೆ ಯಾರಾದ್ರೂ ಬಿಡ್ತಾರೇನ್ರಿ? ಹೌದು, ಈ ವಿಷಯದಲ್ಲಿ ಜಾಜಿಗೆ ನಾವು ಸರಿಯಾಗಿ ಪಾಠ ಕಲಿಸ್ಬೇಕು. ಅಲ್ಲ ನೋಡಿ, ನೀವಿಬ್ರು ನನಗೆ ಕೈ ಜೋಡಿಸ್ತೀನಿ ಅನ್ನೋದಾದ್ರೆ ಆ ನಿಮ್ಮ ಜಾಜಿ ಅವ್ರಿಗೆ ಬರೀ ಪಾಠ ಏನ್ರಿ, ಅವ್ರ ನಂಗೆ ಮಟ್ಟ ಹಾಕ್ಬಿಡ್ತೀನಿ. ಅಯ್ಯೋ, ನಮ್ ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಇದ್ದೇ ಇದೆ. ಪಾಂಡ್ರಂಗ್ ಅವ್ರೆ, ನಾವ್ ಏನ್ ಮಾಡ್ಬೇಕು ಅಂತ ನೀವು ಹೇಳಿ. ಸ್ವಲ್ಪ ಹತ್ರ ಬನ್ನಿಪ್ಪ. ಹೆಂಗೆ ಚಂದ್ರಿ, ಚಂದ್ರಿ ಬಾರ ಇಲ್ಲಿ. ಏನಾ ಕಸ ಆಯ್ದುದು ಆಯ್ತು, ಅದನ್ನ ಮಾರಿದ್ದು ಆಯ್ತು. ತಗೋ 50 ರೂಪಾಯಿ. ಅದ್ರಲ್ಲಿ ನಮ್ಗೆ ಮಸಾಲೆ ದೋಸೆಗೆ ಅಂತ ಏನಿಲ್ವಾ? ನಿನ್ ಮುಖ ಮುಚ್ಚ. ನಾ ದಿನಕ್ಕೆ 100 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ. ನೀವು 3 ಜನ ಹೋಗ್ಬಿಟ್ಟು 50 ರೂಪಾಯಿ ಸಂಪಾದನೆ ಮಾಡಿದ್ದೀರಾ. ದರ್ವೇಸಿ ತಂದು ಬೇಕಂದ್ರೆ ಪರದೇಶಿಗಳನ್ನು ಅಡ್ಜಸ್ಟ್ ಮಾಡ್ಕೊಂತೀವಿ. ತರಬೇತಿ ಏನ್ ಮಾಡ ಪರದೇಸಿ ಮುಂಡೆ ಬಾಯ್ ಮುಚ್ಚ. ಇವ್ರು ಬಂದು ತುಂಬಾ ಹೊತ್ತಾಯ್ತು ಕಣ್ರಿ. ನನ್ನ ಜೊತೆ ಮಾತುಕತೆ ಆಡ್ತಾ ಕೂತಿದ್ರು. ಜಾಜಿ ಜಂಬಲ್ದಿನಿ ಅವ್ರು ಎಲ್ಲಿ ಅಂತ ಕೇಳಿದ್ರು. ಕಸಾಯಕ್ಕೆ ಹೋಗೋವ್ರೆ ಅಂದೆ. ಅದೇನೋ ನಿಮ್ಮ ಜೊತೆ ಮಾತುಕತೆ ಆಡ್ಬೇಕಂತೆ. ಪದ್ಮಿನಿ ಅವರೇ, ನಮ್ಮ ಮೆಂಡ್ರು ಕಸಾಯ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾರಲ್ವಾ? ಜಾಜಿ, ನೀನ್ ಈ ಡ್ರೆಸ್ ಅಲ್ಲಿ ಸಕ್ಕತ್ತಾಗಿ ಕಾಣಿಸ್ತಿದ್ಯಾ ಕಣೆ. ಒಂದ್ ಫೋಟೋ ತೆಗೆಸ್ಕೊಟ್ಬಿಟ್ರೆ ಮಹಿಳಾ ಸಂಘದಲ್ಲಿ ನೇತಾಕ್ಬಿಡ್ತೀನಿ. ಡೋಂಟ್ ಟೀಸ್ ಮೀ. ನನ್ನ ಅವಮಾನ ಮಾಡಿ ಈ ವಿಷಯನ ರಾಜೇಶ್ವರಿ ತಿಳಿಸ್ಬೇಕು ಅಂತಿದ್ದೀರಾ? ಅಯ್ಯೋ, ರಾಜೇಶ್ವರಿಗೆ ನಾವೇ ತಿಳಿಸ್ಬೇಕು. ಈಗಾಗಲೇ ಗೊತ್ತೇ ಇದೆಯಲ್ಲ. ಜಾಜಿ ಜಂಬಲ್ದಿನಿ ಅವರೇ, ಕಸನ ಆಯದೇ ಉಂಟಂತೆ, ಅದಕ್ಕೆ ಯಾಕ್ರಿ ಮುಜುಗರ ಮಾಡ್ಕೊಬೇಕು? ಧೈರ್ಯವಾಗಿ ಆಯ್ರಿ. ಕೊಯ್ಕ್ಲಾ, ಏನ್ ಮೇಡಮ್? ಹೋಗಿ ಬಿರಿಯಾನಿ ಕಟ್ಟಿಸ್ಕೊಂಡು. ಮೇಡಮ್, ನಮ್ಗೆ ಬಿರಿಯಾನಿ ತಿಂದ ಅಭ್ಯಾಸ ಇಲ್ಲ. ಮಸಾಲೆ ದೋಸೆ ಬೇಕಾದ್ರೆ ತಿಂತೀವಿ. ನಿನ್ನ ಬಿರಿಯಾನಿ ತಗೊಂಬಂದಿದ್ದು ನಿನ್ಗಲ್ಲ, ನನ್ಗೆ. ಯಾವನ್ ಕೇಳಿಲ್ ಕಸ ಆಯ್ತಾ ಇದ್ದೀರಾ? ಕಸಾಯೋದಿಕ್ಕೆ ನಿಮ್ ತಾತನ್ ಪರ್ಮಿಷನ್ ಬೇರೆ ತಗೋಬೇಕಾ? ಇದು ನಮ್ ಏರಿಯಾ ಅಮ್ಮ. ನಮ್ಮನ್ ಕೇಳಿ ಕಸ ಆಯ್ಬೇಕು. ಅದಕ್ಕೆ ಮುಂಚೆ ದುಡ್ಡು ಕೊಡ್ಬೇಕು. ತೆಗಿ ದುಡ್ಡನ್ನ. ಬೆಳಗ್ಗೆಯಿಂದ ಬರೀ 20 ರೂಪಾಯಿ ಆಗಿದೆ. ಅಯ್ಯ, ಅದನ್ನೇ ಕೊಡು. ನಾಳೆಯಿಂದ ಕಸ ಆಯಕ್ ಬಂದ್ರೆ ಸೀದಾ ನಮ್ ಬಾಸ್ ಹತ್ರ ಕರ್ಕೊಂಡು ಹೋಗ್ಬಿಡ್ತೀವಿ. ಯಾರು ನೀವು ನಮ್ಮ ಏರಿಯಾಗೆ ಬಂದು ದಾಂಡ್ಲೆ ಮಾಡಿದ್ದು ಅಲ್ಲದೆ ನಮ್ಮ ಕಸನ ನೀವು ತಿಂತಾ ಇದ್ದೀರಂತೆ? ಇಲ್ಲ, ನಮ್ಮ ಬಳಿ ನಾವು ಕಸ ಕೇಳಿದ್ವಿ, ಏನು ದಾಂಡ್ಲೆ ಮಾಡಿಲ್ಲ. ನಾವು ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅಂತ ಕಸ ಆಯ್ತಾ ಇದ್ವಿ ಅಷ್ಟೇ. ಆಕ್ಚುಲಿ ನಾವು ಕಸ ಆಯೋಂಥ ಜನ ಅಲ್ಲ. ಹಂಗಿದ್ರೆ ಮತ್ತೆ ನೀವು ಯಾರು? ಅದನ್ನ ಮಾತ್ರ ಹೇಳಕ್ಕಾಗಲ್ಲ. ಕಸ ಎತ್ತಿ ಮಾಡ್ತಾ ಇರ್ತೀವಿ. ಒಂದು 15 ಡೇಸ್ ಅಷ್ಟೇನೆ. ಅಮ್ಮೆ ಪರವಾಗಿಲ್ಲ, ಈ ಅಮ್ಮೆ ಬರೇ ಚಾಲಾಕಿಯಾಗಿ ಮಾತಾಡ್ತಾಳಲ್ವಾ? ಹೌದು ದಾದಾ, ನೋಡಕ್ಕೂ ಸಕ್ಕದಾಗಿದ್ದಾಳೆ. ಮಧ್ಯೆ ಮಧ್ಯೆ ಇಂಗ್ಲಿಷ್ ಬೇರೆ ಸೇರಿಸ್ತಾಳೆ. ನಾವು ಕೆಲವೊಂದ್ಸಲ ಕಸ ಇವಾಗ ಇದಕ್ಕೆ ಬೀರ್ಬಟ್ಲೆ ಸಿಕ್ಬಿಡ್ತಲ್ಲ, ಹಂಗೆ ಅಮ್ಮೆ ನಮ್ಮ ಏರಿಯಾಗೆ ಬಂದವ್ರು ಯಾರು ಹಂಗೆ ವಾಪಸ್ ಹೋಗಂಗಿಲ್ಲ. ಅದ್ರಲ್ಲೂ ಹೆಣ್ಮಕ್ಳು ಬರೋದು ಬಂದಿದ್ಯಾ, ಹೊಸ ಕುಡ್ದುಟ್ಟು ಹೋಗು. ನಾನು ಈ ರೋಡಲ್ಲಿ ಕುಡಿಬೇಕಾ? ರಸ್ತೆಯಲ್ಲಿ ಬಿದ್ದರೆ ಕಸ ಹಾಕೋದಕ್ಕೆ ಮುಜುಗರ ಹಾಕಿಲ್ಲ. ರಸ್ತೆಯಲ್ಲಿ ಕುಡಿಯಕ್ಕೆ ಮುಜುಗರ, ಕುಡಿಯಮ್ಮೆ. ದುಡ್ಡು ನಮ್ಗೆ ಕಸ ತಂಗ ಕಣ. ನಮ್ಮ ಏರಿಯಾ ಕಸ ನಮ್ಗೆ ಸೇರ್ಬೇಕು, ಯಾರು ಹಾಕಿರಂಗಿಲ್ಲ. ಡ್ಯಾನ್ಸ್ ಮಾಡಿದ್ ಸಾಕಾ? ಅಮ್ಮೆ ತುಂಬಾ ಚೆನ್ನಾಗಿ ಮಾಡ್ದೆ. Thanks. ನಾಳೆಯಿಂದ ಬಂದು ಮತ್ತೆ ಕುಡ್ಬಿಟ್ಟು. ಸರಿ ಬನ್ರು. ಅಮ್ಮೆ ಹೋಗೋದೋಗ್ತೀಯಾ, ಹೊಸ ಕಾಲು ಹೊತ್ಬಿಟ್ಟು ಹೋಗು. ನಾನು ನಿನ್ ಕಾಲ್ ಒತ್ಬೇಕಾ?
ಏನು ಕಾಲ್ ಒತ್ತತೀಯೋ ಇಲ್ಲ ಎಡಗೈಯಿಂದ ಕಲ್ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ಲಾ? ಎಷ್ಟು ದಿಮಾಕ್ ನಿಂಗೆ ಒತ್ತಲೇ ಏನ ಮುಖ ನೋಡ್ತೀರಾ ಬಂದ್ ಗಾಳಿ ನಮ್ ದಾದಾಗ ಕಳ್ಳೆ ನಮ್ಮಜ್ಜಿ ಹೇಳ್ತಾ ಇತ್ತು ಸ್ವರ್ಗ ಹಂಗಿರ್ತದೆ ಹಿಂಗಿರ್ತದೆ ಅಂತ. ಸ್ವರ್ಗ ಅಂದ್ರೆ ಇದಕ್ಕಿಲ್ಲ, ಇದು ನೀವು ಒತ್ತನೆ. ಅಯ್ಯೋ ಜಾಜಿ ಅವ್ರೆ, ನಿಮ್ಮ ಈ ಪರಿಸ್ಥಿತಿ ನನ್ನ ಕೈಯಲ್ಲಿ ನೋಡಕ್ಕಾಗ್ತಿಲ್ಲ. ಜಾಜಕ್ಕೆ ಆ ಚಂದ್ರಿ ಮಾಡಿರೋ ಕೆಲಸದಿಂದ ಸಮಾಜನ ಕ್ಲೀನ್ ಮಾಡ್ಬೇಕಾಗಿರೋ ಜಾಜಿ ಜಂಬಲ್ದಿನಿಯವರು ಇವತ್ತು ತಿಪ್ಪೆನ ಕ್ಲೀನ್ ಮಾಡೋ ಪರಿಸ್ಥಿತಿ ಬಂದಿದೆ. ಹೋಗಿ ಹೋಗಿ ಆ ಡರ್ಟಿ ಬೆಗ್ಗರ್ ಕಾಲ್ನ ನಾನು ಒತ್ತಂಗ ಆಗೋಯ್ತಲ್ಲ. ಇಲ್ಲಿ ಹೀಗೆ ಮನೇಲಿ ಹಾಗೆ ಮುಂದೆ ಇನ್ನೇನಾಗುತ್ತೋ ಯಾರೋ ಗೊತ್ತು. ಅಲ್ಲ ಜಾಜಿ ಅವ್ರೆ, ಆ ಕಸಾಯವನ್ ಮುಂದೆ ಕುಣಿ ಅಂದ ತಕ್ಷಣ ಕುಣಿದ್ಬಿಟ್ರಲ್ಲ, ನಿಮಗೆ ಬುದ್ಧಿಗಿದ್ದೆ ಇದೆಯಾ? ಬದ್ದು ಕುಣಿತಿದ್ರೆ ಕಾಲು ಮುರಿದಿರೋನು. ನಾನು ಕಷ್ಟ ಹೊಡೆದ್ಬಿಡ್ತೀನಿ. ಅಣ್ಣ ಯಾಕಣ್ಣ ನಮಗ್ ತೊಂದರೆ ಕೊಡ್ತಾ ಇದೀಯಾ? ಯಾರಣ್ಣ ನೀನು? ಅಯ್ಯೋ ನಿನ್ನ ನನ್ನ ಯಾರು ಅಂತ ಕೇಳಿದ ಮೊದಲನೇ ಗಂಡ್ಸೆ ನೀನು. ಏನಣ್ಣ ಇಷ್ಟು ದಿವಸ ಬರೀ ಹೆಂಗಸರ ಕೇಳ್ತಿದ್ರ? ಹುಚ್ಚಬಾಯಿ, ನನ್ನ ಹೆಸರು ದಡಿಯ ಬಾಬು ಅಂತ. ಕಸಾಯದೊಂದಿಗೆ ನಾನೇ ಕಿಂಗು. ಕಸ ಆಯ್ಬೇಕು ಅಂದ್ರೆ ದುಡ್ಡು ಕೊಟ್ಟು ಆಯ್ಬೇಕಮ್ಮ. ನನ್ನ ಹಬ್ಬಿ ನನ್ನ ಕೈಗೆ ಸಿಕ್ತಿಲ್ಲ, ನಾನೇಗ್ ದುಡ್ಡು ಕೊಡ್ಲಿ? ನೋಡೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಕಸ ಆಯ್ಬೇಕು ಅಂದ್ರೆ ದುಡ್ಡು ಕೊಟ್ಟು ಆಯ್ಬೇಕು, ಇಲ್ಲ ಅಂದ್ರೆ ಕಸದಲ್ಲೇ ಮುಚ್ಚಿಬಿಡ್ತೀನಿ. ಸಾಕು ಸುಮ್ನಿರಲ್ಲ. ಬಂದವ್ರಲ್ಲ ಇದು ನನ್ನ ಏರ, ನನ್ ದುಡ್ಡು ಕೊಡು ಅಂತಂದ್ರೆ ಎಲ್ಲಿಂದಲ್ಲ ತರ್ಕೊಳ್ಳೋದು. ಅವ್ನು ಯಾವನೋ ಸ್ಲಮ್ ಬರುತ್ತೆ, ಇದು ಅವನ ಏರಿಯಾ ಅಂತೆ, ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಕಸ ಆಯ್ಬೇಕಂತೆ. ಈಗ ನೋಡಿದ್ರೆ ನೀನ್ ಬಂದಿದ್ಯಾ, ಎಲ್ಲಿಂದ ದುಡ್ಡು ತಂದು ಕೊಡೋದಿಲ್ಲ. ಏನು ಈ ಏರಿಯಾದಲ್ಲಿ ನನಗ್ ಗೊತ್ತಿಲ್ದಂಗೆ ಇನ್ನೊಬ್ಬ ಉಸುಲಿ ಮಾಡ್ತಾ ಇದ್ದಾನ? ಈ ವಿಷಯ ನಿನಗೆ ಗೊತ್ತಿಲ್ಲ ಆದ್ಮೇಲೆ ನೀನೆಂತ ಕೀಗಲೆ ದರಿಯ ಬಾಬು ಅಂತ ಕರಿಯ ಬಾಬು ಅಂತ ನಿನ್ ಮಕ್ಕ ಕನ್ಸಲ್ ಮುಚ್ಚ. ಅವನು ನಮಗೆ ಎಷ್ಟು ಹಿಂಸೆ ಕೊಡ್ತಾನೆ ಗೊತ್ತಾ? ನನ್ನ ಏರಿಯಾದಲ್ಲಿ ನನಗೆ ಬಸ್ ಆಗೋಣ. ಅವ್ನು ಯಾವಂತ ತೋರ್ಸ, ಅವ್ನು ನಂಗೆ ಕತ್ತಲ್ಲೇ ಮುಚ್ಚಿಬಿಡ್ತೀನಿ. ದಾದಾ ಆ ಕಸಾಯ ಅವ್ರು ಯಾವನ್ನ ರೋಡಿನ ಕರ್ಕೊಂಡ್ ಬರ್ತಾವ್ರೆ. ಅಯ್ಯೋ ಬರ್ಲಿ ಬಿಡಮ್ಮೆ. ಅಲ್ಲ ನನ್ನ ಪಾಲಿಗೆ ನೀವಿಬ್ರೆ ಸತ್ತಾಗಿದ್ದೀರಾ? ಅದು ಯಾವನ್ ಬರ್ತಾನೋ ಬರ್ಲಿ. ಬಂದಿಲ್ಲ ಏನಾದ್ರೂ ಬಾಲ ಬಿಚ್ಚಿದ್ನೋ ನೀವಿಬ್ರು ಸೇರ್ಕೊಂಡು ಬಾಲನ ಕತ್ತರಿಸಿ ಬಿಸಾಕ್ಬಿಡಿ. ಯಾವನ ನೀನು ನಮ್ಮ ರೇಖೆ ಬಂದು ಬಾಲ ಬಿತ್ತ್ಯಾ? ಲೇ ಪಾಪು, ನಾನು ಯಾರು ಅಂತ ನಿಂಗಿನ ಗೊತ್ತಿಲ್ಲ ಕಣ. ಗೊತ್ತಾಯ್ತಾ? ನನಗೆ ಸತ್ತ ಬಿಡ್ತೀಯ. ಒಂದು ಬಿಚ್ಚಿ ಇಟ್ಟ ಅಂದ್ರೆ 3 ಪಲ್ಟಿ ಬರ್ದು ಕಸಲ್ದಾರಿ ಬಿದ್ಬಿಡ್ತೀಯಲ್ಲ ಪಾಪು. ಲೇ ಪಾಪಚ್ಚಿ, ನಿನ್ನ ಇತಿಹಾಸ ನಂಗೆ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾನ? ಲೇ ಪಾಪಚ್ಚಿ, ಅದೇ ಲಕ್ಕಿರಿ ದೊಡ್ಡಬರಿ ಅಲ್ಲಿ ಕೊಚ್ಚಿ 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 ಒಬ್ಬನ್ ಸಾಕಿದ್ರಲ್ಲ, ಅದನ್ನ ಯಾರು ಮಾಡಿದ್ದಂತ ನಂಗೆ ಗೊತ್ತು ಕಣ. ಕೊಚ್ಚಾಕಿದ್ ನಾನೇ ಇರ್ಬೋದು, ಸತ್ತವನು ಯಾರು ಅಂತ ಗೊತ್ತಾ? ಬೇರೆ ಯಾರು ಅಲ್ಲ ಕಣ, ನಮ್ಮಣ್ಣ. ಅಣ್ಣ ಕಣ, ಒಡ ಹುಟ್ಟಿದ ಅಣ್ಣ. ಲೇ ನಿನ್ನ ವಿರುದ್ಧ ಯಾವತ್ತೂ ಸೇರ್ತಿ ಕ್ಷಮಕ್ಕಂತ ಕಾಯ್ತಾ ಇದ್ದೆ ಕಣ. ಆದ್ರೆ ಒಂದು ತಿಳ್ಕೊಂಬಿಡು ಪಾಪಚ್ಚಿ, ನಾನು ಯಾವತ್ತೂ ಹೋಗಿ ಹುಡ್ಕೊಂಡು ಹೊಡೆಯಲ್ಲ ಕಣ. ನೀನೇ ಬಂದಿದ್ಯಾ ಪಾಪಚ್ಚಿ, ಇವತ್ತು ನೀನು ಅಪ್ಪಚ್ಚಿ. ಮರ್ಯಾದೆ ಹೇಳ್ತಾ ಇದ್ದೀನಿ, ಈ ಏರಿಯಾ ನಮ್ದು, ಜಾಗ ಖಾಲಿ ಮಾಡು. ಪಾಪಡೆ ಇದೇನು ನಿಮ್ ತಾತನ ಏರಿಯಾನಾ? ಪಾಪಚ್ಚಿ ಕಾರ್ಪೊರೇಷನ್ ಅವ್ರೆ ಕಸ ಎತ್ತದೇನೆ ತಪ್ಪು ಕೂತಾರೆ ಕಣ. ನಿಂದೇನ ನಾನು ನಿಂಗೆ ಹೊಡೆಯಲ್ಲ ಕಣ, ನಾನು ಬಂದು ಹೊಡೆಯಲ್ಲ, ಬರೀ ಹೆಣ್ಣಂಗೆ ಸುಖ ನೋಡ್ತೀನಿ. ಆ ರಾಣಿ ಮಾರಾಣಿ ಏನ್ರವ ನೋಡ್ತಾ ಇದ್ರ? ಚಂದ್ರಿ ಚಂದ್ರಿ, ಏನೋ ಇನ್ಮೇಲೆ ನಾವ್ ಯಾರು ಕಸ ಆಯಲ್ಲ. ಯಾಕೆ ಸಿಟಿನಾಗಿರೋ ಕಸ ಎಲ್ಲ ಕ್ಲೀನ್ ಆಗೋಯ್ತಾ? ಕಸಾಯ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ರೌಡಿಸಮ್ ಇದೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿತ್ತು. ನಾನು ಕಸ ಆಯ್ಬೇಕಾದ್ರೆ ಒಬ್ಬ ರೌಡಿ ಬಂದು ಟಾರ್ಚರ್ ಕೊಡ್ತಾ ಇದ್ದ. ಅದಕ್ಕೆ ಬಾಬು ಅನ್ನೋ ರೌಡಿನ ಅವನ ಮೇಲೆ ಚೂಬಿಟ್ವಿ. ಆದ್ರೆ ಆಗಂಗೆಲ್ಲ ಸೇರ್ಕೊಂಡು ಈ ಬಾಬುನ ಚೆನ್ನಾಗಿ ಹೊಡೆದು ಕಳಿಸ್ಬಿಟ್ರು. ರೇ ಚಾಚಿ ಚಂಬಲ್ತೀನಿ ಅವ್ರೆ, ಆ ರೌಡಿ ಬಾಬನ್ನ ಹೊಡೆದೋಡ್ಸಿದ್ದು ಯಾರು ಅನ್ಕೊಂಡಿದ್ರೆ? ಯಾರು? ಬೇರೆ ಯಾರು ಅಲ್ಲ ಕಣ್ರಿ, ನಾವು ಮೂವರೇ. ಅಣ್ಣ ಎಂತ ಒಳ್ಳೆ ಕೆಲಸ ಮಾಡಿದ್ರಿ. ಇನ್ಮೇಲೆ ಆ